ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದಿಶಿವು ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಶನಿವಾರ ಇವತ್ತು ತಿಂಡಿ ರೊಟ್ಟಿ ಮಾಡಿದ್ದೆ. ಹಾಗೆಯೇ ಇವತ್ತು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಮಕ್ಕಳು ಎಲ್ಲ ನಮ್ಮೂರಿನಲ್ಲೇ, ನಮ್ಮ ಹಳ್ಳಿನಲ್ಲೇ ಶನಿ ಮಹಾದೇವರ ದೇವಸ್ಥಾನದಲ್ಲಿ ಇವತ್ತು ಹೊರ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಹೊರಟಿದ್ದೀವಿ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ. ಹಾಗೆಯೇ ಬನ್ನಿ ಇವಾಗ ಹೋಗೋಣ. ಹಾಗೆ ದೇವ್ರ ಪೂಜೆಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಾರ ತೊಗೊಂಡು ಬಂದಿದ್ರು, ತಾತ ತೊಗೊಂಡು ಬಂದಿದ್ರು ಹೂವು. ಅಮ್ಮನೂ ಕೂಡ ಹೂವು ಎಲ್ಲ ಕಟ್ಟಿಟ್ಟಿದ್ದಾರೆ. ಹಾಗೆ ಸ್ವಲ್ಪ ಪಂಚಪಲ್ಲಾರನೂ ಕೂಡ ಮಾಡ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ. ಹಾಗೆ ಇಲೆದೆಲೆ ಮತ್ತು ಕಾಯಿ, ಊದ್ಗಡ್ಡಿ, ಕರ್ಪೂರ. ಈ ಬಾಕ್ಸಲ್ಲಿ ಗೆಜ್ಬತ್ತಿ ಅಂದರೆ ಎಳ್ಬತ್ತಿನ ಮಾಡಿಟ್ಕೊಂಡಿದ್ದೀನಿ ಹಚ್ಚೋಣ ಅಂತ. ಬನ್ನಿ ಇವಾಗ ಹೋಗೋಣ ದೇವಸ್ಥಾನಕ್ಕೆ. ದೇವಸ್ಥಾನದ ಹತ್ರ ನಾವು ಕೂಡ ಹೋದ್ವು, ಮಕ್ಕಳು ನಾವು. ಹಾಗೆ ಹೋಗಿ ಇನ್ನೇನಲ್ಲಿ ಪೂಜೆ ಎಲ್ಲ ಕೂಡ ಆಗಿತ್ತು. ಮಾರ್ನಿಂಗ್ ಅಭಿಷೇಕ ಮತ್ತು ಹೋಮ ಎಲ್ಲ ಮುಗಿಸಿದ್ರು. ನಾವು ನಂತರನೇ ಹೋದ್ವು. ಅಮ್ಮ ಮುಂಚೆನೇ ಬಂದಿದ್ದರು ಇಲ್ಲಿಗೆ. ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಂಡು ಬಂದ್ವು. ನಾವು ಕೂಡ ಪಾನಕ ಮತ್ತು ಪ್ರಸಾದನ ಇಸ್ಕೊಂಡು ಬಂದ್ವು. ಸಂಜೆ ಹರಿಕಥೆನೂ ಕೂಡ ಇರುತ್ತೆ. ವರ್ಷಕ್ಕೊಂದ್ಸಲ ಶಿವರಾತ್ರಿ ಆದಮೇಲೆ ಈ ರೀತಿ ಮಾಡ್ತಾರೆ. ಇವತ್ತು ಥರ್ಡ್ ಸ್ಯಾಟರ್ಡೇ ಇರೋದ್ರಿಂದ ಸ್ಕೂಲಿಗೆ ಕೂಡ ರಜೆ ಇತ್ತು. ಮಕ್ಕಳು ಮನೆ ಹತ್ರನೇ ಇದ್ದಾರೆ ಇವತ್ತು. ಹಾಗೆ ದೇವಸ್ಥಾನದ ಹತ್ರ ಹೋಗಿದ್ವಲ್ಲ, ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬಂದ್ವು. ಮಗಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ನಾನು ನೆನ್ನೆ ಬಟ್ಟೆ ಎಲ್ಲ ತೊಳೆದಾಕಿನಲ್ಲ, ಬಟ್ಟೆ ಎಲ್ಲ ಮಡಚಿಡ್ತಾಯಿದ್ದೆ. ಸ್ವಲ್ಪ ಮನೆಯಲ್ಲಿ ಹಾಲು ಪೌಡರ್ ಇತ್ತು. ಹಾಲು ಪೌಡ್ರಲ್ಲಿ ಪೇಡ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದಾಳೆ ಮಗಳು. ನೋಡಿ, ಕೇಳಿಬಿಟ್ಟು ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ. ನಾನು ಒಂದು ಸಲ ಮಾಡಿದ್ದೆ ಹಾಲು ಪೌಡ್ರಲ್ಲಿ ಪೇಡನ, ಅದಕ್ಕೆ ಮಾಡಿರೋದು ಪೇಡ ಇದು. ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಮಗಳು ಮಾಡಿರೋ ಸ್ವೀಟ್ ಇದು. ಇವಾಗಂತೂ ಬೇಸಿಗೆ ಕೂಡ ಸ್ಟಾರ್ಟ್ ಆಯಿತು. ಸೊ ಬಿಸಿಲು ಕೂಡ ಜಾಸ್ತಿ. ಏನಾದರೂ ತಂಪಾಗಿರೋ ಅಂಥದ್ದು ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಯಾವ ಜ್ಯೂಸ್ ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಹಾಗೆ ಇವತ್ತು ನಾನು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ. ಕರ್ಬೂಜ ಹಣ್ಣು ತುಂಬ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು. ಕರ್ಬೂಜ ಹಣ್ಣು ಜ್ಯೂಸನ್ನು ಯಾವಾಗಲೂ ಫ್ರೆಶ್ಶಾಗಿ ಮಾಡ್ಕೊಂಡ್ರೇ ಚೆಂದ. ಹಾಗಾಗಿ ನಾನಿವತ್ತು ನನಗೆ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದರಲ್ಲಿ ಅರ್ಧ ಮಾತ್ರ ತೊಗೊಂಡಿದ್ದೀನಿ, ಇನ್ನು ಅರ್ಧ ಹಾಗೆ ಎತ್ತಿಟ್ಟಿರ್ತೀನಿ. ಹಾಗೆ ನಮ್ಮ ಮನೆಯವ್ರು ಬಂದಾಗ ಮಾಡ್ಕೊಳ್ಳೋಣ ಅಂತ ಹೇಳಿ. ಜ್ಯೂಸ್ ಯಾವಾಗಲೂ ಫ್ರೆಶ್ ಆಗಿದ್ರೇ ಚೆಂದ ಅಲ್ವಾ. ಹಾಗೆ ಇದ್ರ ಬೀಜನೆಲ್ಲ ತೆಗೆದು ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಕರ್ಬೂಜ ಹಣ್ಣಿನ ಜ್ಯೂಸ್ ಅಂತೂ ಜಾಸ್ತಿ ಎಲ್ಲ ಮಾಡೇ ಮಾಡ್ತಾರೆ. ಎಲ್ಲರಿಗೂ ಇಷ್ಟನೇ ಕರ್ಬೂಜ ಹಣ್ಣಿಂದು ಜ್ಯೂಸು. ನಾನಿವತ್ತು ಯಾವ ಥರ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಅದನ್ನೇ ತೋರಿಸ್ತಾ ಇದ್ದೀನಿ.
ಇದಕ್ಕೆ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಕೊಂಡಿದ್ದೀನಿ. ಶುಗರ್ ನಾನು 1 ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ. ಸ್ವೀಟ್ ಕರ್ಬೂಜ ಹಣ್ಣು ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಬೇಕಾದರೆ ಇನ್ನೂ 1-2 ಸ್ಪೂನಷ್ಟು ಸ್ವೀಟ್ ಬೇಕಾದರೆ ಹಾಕ್ಕೊಳ್ಬೋದು. ನಾನು ಇದನ್ನು ಜ್ಯೂಸ್ ಥರನಾದರೂ ಕುಡಿಬೋದು, ಇಲ್ಲ ಸ್ಮೂತಿ ಥರನಾದರೂ ತಿನ್ಬೋದು. ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನು ಕೂಡ ಇದನ್ನೆಲ್ಲ ಖಾಲಿ ಮಾಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.